ಈ ನಿಮ್ಮ ಸರಳತೆಗೆ ಮನೆಯವರ ಒಪ್ಪಿಗೆ ಇದೆಯಾ ಸರ್? ಖಂಡಿತ ಅಲ್ಲ ಸರ್. ಅದರಲ್ಲಿ ನಾನು ಭಾಳ ಪುಣ್ಯವಂತ ಸರ್. ನನ್ನ ಇಷ್ಟು ಹೋರಾಟಕ್ಕೆ ನಿಜ ಹೇಳಬೇಕು ಅಂದರೆ ನಾನು ಮದುವೆಯಾಗಿ ಈಗ 25 ವರ್ಷ ಆಗ್ತಾ ಬರ್ತದೆ. ಅದು ಇವತ್ತು ಕೂಡ ನಾನು ಹೆಂಡ್ತಿನ ಯಾವ್ದಾರು ಒಂದು ಒಳ್ಳೆ ಹೋಟ್ಲ್ ಕರ್ಕೊಂಡು ಊಟ ಕೊಡ್ಸೋಂತಾಗಲಿ ಅಥವಾ ಒಂದು ಸಿನಿಮಾ ಕರ್ಕೊಂಡು ಹೋಗೋಂತಾಗಲಿ ಅಥವಾ ಸಂಬಂಧಿಕರ ಮದುವೆ ಇಂಥ ಕಾರ್ಯಗಳು ಕರ್ಕೊಂಡು ಹೋಗೋದಾಗಲಿ ತುಂಬ ಕಡಿಮೆ. ಸೊ ಸಿನಿಮಾಗೆ ಹೋಗಿ ಎಷ್ಟೋ ವರ್ಷಗಳಾಗೋಯ್ತು ಅನ್ಸುತ್ತೆ. ಆ ಥರ ಇದ್ದರೂ ಕೂಡ ಬರೀ ಯಾವಾಗ ನೋಡಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೋರಾಟದಲ್ಲಿ ಇದ್ಕೊಂಡು ಮನೆಯವ್ರಿಗೆ ಸಮಯ ಕೊಡೋಕ್ಕಾಗ್ತಿಲ್ಲ. ಸೊ ನನ್ನ ದೊಡ್ಡ ಒಂದು ಸಮಸ್ಯೆ ಅಂದರೆ ಅದು ಮನೆಯವ್ರ ಜೊತೆ ಹೆಚ್ಚು ಸಮಯ ಕೊಡೋಕ್ಕಾಗ್ದಿರೋದು. ಯಾಕೆ ನನಗೆ ಮನೆಯವ್ರಿಗಿಂತ ಸಮಾಜಕ್ಕೆ ನನಗೆ ಭಾಳ ಪ್ರಾಮುಖ್ಯತೆ ಕೊಡ್ತೇನೆ ಮತ್ತು ನನಗೆ ಅದೇ ಮುಖ್ಯ. ಹಾಗಾಗಿ ಆ ವಿಚಾರದ ಮನೇಲಿ ಜಗಳಗಳಾಗಿದೆ ಹೊರತು ಬೇರೆ ಯಾವುದೇ ವಿಚಾರಕ್ಕೂ ಜಗಳ ಆಗಿಲ್ಲ. ಆದರೆ ನನ್ನ ಒಂದು ಇದಕ್ಕೆ ಹೊಂದ್ಕೊಂಡೋಗಿ ನನಗೆ ಒಂದು ಪರೋಕ್ಷ ಬೆಂಬಲ ಕೊಡ್ತಾ ಇರೋದನ್ನೇ ಸೊ ನಾನು ಇಷ್ಟಪಟ್ಟು ಹೋರಾಟ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು, ಯಶಸ್ವಿ ಕಳಿಸೋಕ್ಕೆ ಸಾಧ್ಯ ಆಗ್ತದೆ. ಈ ನಿಮ್ಮ ಸರಳತೆಗೆ ಮನೆಯವರ ಒಪ್ಪಿಗೆ ಇದೆಯಾ ಸರ್? ಖಂಡಿತ ಅಲ್ಲ ಸರ್. ಅದರಲ್ಲಿ ನಾನು ಭಾಳ ಪುಣ್ಯವಂತ ಸರ್. ನನ್ನ ಇಷ್ಟು ಹೋರಾಟಕ್ಕೆ ನಿಜ ಹೇಳಬೇಕು ಅಂದರೆ ನಾನು ಮದುವೆಯಾಗಿ ಈಗ 25 ವರ್ಷ ಆಗ್ತಾ ಬರ್ತದೆ. ಅದು ಇವತ್ತು ಕೂಡ ನಾನು ಹೆಂಡ್ತಿನ ಯಾವ್ದಾರು ಒಂದು ಒಳ್ಳೆ ಹೋಟ್ಲ್ ಕರ್ಕೊಂಡು ಊಟ ಕೊಡ್ಸೋಂತಾಗಲಿ ಅಥವಾ ಒಂದು ಸಿನಿಮಾ ಕರ್ಕೊಂಡು ಹೋಗೋಂತಾಗಲಿ ಅಥವಾ ಸಂಬಂಧಿಕರ ಮದುವೆ ಇಂಥ ಕಾರ್ಯಗಳು ಕರ್ಕೊಂಡು ಹೋಗೋದಾಗಲಿ ತುಂಬ ಕಡಿಮೆ. ಸೊ ಸಿನಿಮಾಗೆ ಹೋಗಿ ಎಷ್ಟೋ ವರ್ಷಗಳಾಗೋಯ್ತು ಅನ್ಸುತ್ತೆ. ಆ ಥರ ಇದ್ದರೂ ಕೂಡ ಬರೀ ಯಾವಾಗ ನೋಡಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೋರಾಟದಲ್ಲಿ ಇದ್ಕೊಂಡು ಮನೆಯವ್ರಿಗೆ ಸಮಯ ಕೊಡೋಕ್ಕಾಗ್ತಿಲ್ಲ. ಸೊ ನನ್ನ ದೊಡ್ಡ ಒಂದು ಸಮಸ್ಯೆ ಅಂದರೆ ಅದು ಮನೆಯವ್ರ ಜೊತೆ ಹೆಚ್ಚು ಸಮಯ ಕೊಡೋಕ್ಕಾಗ್ದಿರೋದು. ಯಾಕೆ ನನಗೆ ಮನೆಯವ್ರಿಗಿಂತ ಸಮಾಜಕ್ಕೆ ನನಗೆ ಭಾಳ ಪ್ರಾಮುಖ್ಯತೆ ಕೊಡ್ತೇನೆ ಮತ್ತು ನನಗೆ ಅದೇ ಮುಖ್ಯ. ಹಾಗಾಗಿ ಆ ವಿಚಾರದ ಮನೇಲಿ ಜಗಳಗಳಾಗಿದೆ ಹೊರತು ಬೇರೆ ಯಾವುದೇ ವಿಚಾರಕ್ಕೂ ಜಗಳ ಆಗಿಲ್ಲ. ಆದರೆ ನನ್ನ ಒಂದು ಇದಕ್ಕೆ ಹೊಂದ್ಕೊಂಡೋಗಿ ನನಗೆ ಒಂದು ಪರೋಕ್ಷ ಬೆಂಬಲ ಕೊಡ್ತಾ ಇರೋದನ್ನೇ ಸೊ ನಾನು ಇಷ್ಟಪಟ್ಟು ಹೋರಾಟ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು, ಯಶಸ್ವಿ ಕಳಿಸೋಕ್ಕೆ ಸಾಧ್ಯ ಆಗ್ತದೆ.